ನಮಸ್ತೆ ಆತ್ಮೇರೆ, ನಿಮ್ಮೆಲ್ಲರ ಹಿತೈಷಿ ಚಿತ್ತ ಚೇತನ ಬ್ರಹ್ಮ. ಇವತ್ತೆಲ್ಲ ಆನ್ಲೈನ್ ಬಿಸ್ನೆಸ್ ಬಂದು ಆಫ್ಲೈನ್ ಬಿಸ್ನೆಸ್ಗೆ ಬಹಳ ಬಹಳ ಹೊಡೆತ ಬಿದ್ದಿದೆ. ಅದರ ಬಗ್ಗೆ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಬದಲಾವಣೆ ಜಗದ ನಿಯಮ. ಇಲ್ಲಿ ಪ್ರಕೃತಿ, ಪಂಚಭೂತಗಳು, ಸೃಷ್ಟಿ, ಬ್ರಹ್ಮಾಂಡ ಎಲ್ಲವೂ ಕೂಡ ಪ್ರತಿ ಕ್ಷಣವೂ ಬದಲಾಗ್ತಾ ಇರ್ತದೆ. ಚೆನ್ನಾಗಿ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿ ಕ್ಷಣವೂ ಬದಲಾಗ್ತಾ ಇರುತ್ತೆ. ಪ್ರತಿ ನಿಮಿಷ, ಪ್ರತಿ ಗಂಟೆ, ಪ್ರತಿ ದಿನ, ಪ್ರತಿ ವಾರ, ಪ್ರತಿ ವರ್ಷ ಎಲ್ಲವೂ ಕೂಡ ಬದಲಾಗಿರುತ್ತೆ. ಹೋದ ವರ್ಷ ಇದ್ದಂಗೆ ಈ ವರ್ಷ ಇರೋದಕ್ಕೆ ಸಾಧ್ಯವೇ ಇಲ್ಲ. ನಾನು ಬದಲಾಗಿರ್ತೀನಿ, ಆಕಾರದಲ್ಲಿ ಬದಲಾಗಿರ್ತೀನಿ, ವೇಷಭೂಷಣಗಳಲ್ಲಿ ಬದಲಾಗಿರ್ತೀನಿ, ವಾತಾವರಣದಲ್ಲಿ ಬದಲಾಗಿರ್ತೀನಿ, ನನ್ನ ವಾಯ್ಸ್ ಬದಲಾಗಿರುತ್ತೆ. ಸೊ ನನ್ನ ಚಿಂತನೆಗಳು ಬದಲಾಗಿರ್ತವೆ. ಎಲ್ಲವೂ ಕೂಡ ಬದಲಾಗುತ್ತೆ. ಆ ಆನ್ಲೈನ್ ಆಫ್ಲೈನ್ ಅನ್ನೋದನ್ನು ನೀವು ಈ ಭೇದ ಭಾವ ಮಾಡೋದನ್ನು ಬಿಟ್ಟು ಅದನ್ನು ಮೊದಲು ಸ್ವೀಕರಿಸೋದನ್ನು ಕಲ್ತ್ಕೊಳ್ಳಿ. ಬದಲಾವಣೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ, ಬದಲಾವಣೆ ಜಗದ ನಿಯಮ. ಇದು ಬದಲಾಗ್ತಾನೆ ಇರುತ್ತೆ. ಎಲ್ಲವೂ ಬದಲಾಗಲೇಬೇಕು, ಇದ್ದಂಗೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಚೆನ್ನಾಗಿ ನೀವೆಲ್ಲರೂ ಅರ್ಥ ಮಾಡ್ಕೊಳ್ಳಿ. ಏನೇನು ಹೊಸದಾಗಿ ಬರ್ತದೆ ಅದೆಲ್ಲವನ್ನು ಸ್ವೀಕರಿಸಬೇಕು. ಉದಾಹರಣೆಗೆ ಮುಂಚೆ ಗುಡಿಸಲು ಕಟ್ತಾಯಿದ್ರು, ಆಮೇಲೆ ರೌಂಡ್ ಹೆಂಚ್ಗಳು ಬಂತು, ಆಮೇಲೆ ಮಂಗಳೂರು ಹೆಂಚ್ಗಳು ಬಂತು, ಆಮೇಲೆ ಸಿಮೆಂಟ್ ಶೀಟ್ಗಳು ಬಂತು, ಅದಾದಮೇಲೆ ಮೋಲ್ಡ್ ಮನೆ ಬಂತು. ಇವಾಗ ಮೋಲ್ಡ್ ಮನೆ ಬಿಟ್ಟು ಎಲ್ಲ ರೆಡಿಮೇಡ್ ಮನೆಗಳನ್ನು ಕಟ್ತಾ ಇದ್ದಾರೆ. ಸೊ ಅಲ್ಲಿಂದ ಹೇಗೆ ಇಲ್ಲಿ ಬಂದ್ರಿ? ಒಂದು ಸೈಕಲಿಂದ ಬೈಕ್ ಬಂತು, ಬೈಕಿಂದ ರಿಕ್ಷಾ ಬಂತು, ರಿಕ್ಷಾದಿಂದ ಕಾರ್ ಬಂತು, ಕಾರಿಂದ ಬಸ್ ಬಂತು, ಟ್ರೈನ್ ಬಂತು, ಏರೋಪ್ಲೇನ್ ಬಂತು, ರಾಕೆಟ್ ಬಂತು. ಎಲ್ಲವೂ ಕೂಡ ಒಂದಾದ ನಂತರ ಅದರ ಮೇಲ್ಭಾಗ ಅಂದರೆ ಇನ್ನೂ ಉತ್ತಮವಾದ ಭಾಗ, ಅಭಿವೃದ್ಧಿ ಹೊಂದಿದಂಥ ಭಾಗ, ಸಮೃದ್ಧಿ ಆಗಿರುವಂತಹ ಭಾಗಗಳು ಬಂದೇ ಬರ್ತವೆ. ನೆಕ್ಸ್ಟ್ 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 ಆ ಲೆವೆಲ್ಗಳು ಹಂತ ಹಂತವಾಗಿ ಬೆಳೆತಾನೆ ಹೋಗ್ತಾನೆ ಇರ್ತವೆ. ಆದ್ದರಿಂದ ಒಂದು ಕಾಲದಲ್ಲಿ ಎಲ್ಲರೂ ಆಫ್ಲೈನ್ಗೆ ಹೋಗಿ ತೊಗೊಂಡು ಬರ್ತಾಯಿದ್ರು. ಇವತ್ತು ಮನೆ ಬಾಗಿಲಿಗೆ ಬರ್ತಾ ಇದೆ. ಅದರಿಂದ ಸಾಕಷ್ಟು ಅನುಕೂಲಗಳಾಗಿದೆ ಮನುಷ್ಯನಿಗೆ. ಅದನ್ನು ಬಿಟ್ಟು ಆಫ್ಲೈನ್ ಆನ್ಲೈನ್ ಇದನ್ನು ಭೇದ ಭಾವ ಮಾಡೋದನ್ನು ಬಿಟ್ಟು ಸ್ವೀಕರಿಸ್ಬಿಟ್ರೆ ನೀವು ಕೂಡ ಅದರಲ್ಲಿ ಒಂದಾಗ್ಬಿಡ್ತೀರ. ಇದನ್ನು ಲೀನವಾಗೋದು ಅಂತ ಕರೀತಾರೆ. ಸೊ ಗಂಡ ಬೇರೆ ಹೆಂಡತಿ ಬೇರೆ ದಿನನಿತ್ಯ ಜಗಳ ಆಗ್ತಾ ಇದೆ. ಯಾಕೆಂದರೆ ಅವ್ರು ಇನ್ನೂ ಒಂದಾಗಿಲ್ಲ, ಲೀನವಾಗಿಲ್ಲ, ಅವರಿಬ್ಬರು ಸೇರ್ಕೊಂಡಿಲ್ಲ. ಇಬ್ಬರು ನಾನು ಬೇರೆ ನೀನು ಬೇರೆ ಅಂತ ಅಂದ್ಕೊಂಡಿದ್ದಾರೆ. ಯಾವಾಗ ನಾನು ನೀನು ಒಂದೇ ಅಂತ ಅಂದ್ಕೊಳ್ತಾರೆ ಅಲ್ಲಿ ಜಗಳಗಳಾಗೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಈ ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ನಿಮಗೆ ಎಲ್ಲಿ ಇಚ್ಛೆ ಇದೆ, ನಿಮಗೆ ಯಾವುದು ಅನುಕೂಲ ಮಾಡಿಕೊಡುತ್ತೆ, ನಿಮಗೆ ಯಾವುದು ಇಷ್ಟ ಇದೆ ಅದನ್ನು ನೀವು ಮಾಡ್ತಾ ಹೋಗಿ. ಆ ಭೇದ ಭಾವ ಮಾಡುವಂಥ ಅವಶ್ಯಕತೆ ಇಲ್ಲ. ಅದನ್ನು ಮೊದಲು ಸ್ವೀಕರಿಸ್ಬಿಡಿ. ಆನ್ಲೈನ್ ಆಗಲಿ ಆಫ್ಲೈನ್ ಆಗಲಿ ಇವತ್ತಿಗೂ ಕೂಡ ಆಫ್ಲೈನಲ್ಲಿರೋರು ಕೂಡ ಟ್ರಿಕ್ಸ್ಗಳನ್ನು ಯೂಸ್ ಮಾಡಿ, ತಂತ್ರಗಳು ಅಥವಾ ಯುಕ್ತಿಗಳನ್ನು ಯೂಸ್ ಮಾಡಿ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸ್ಕೊಳ್ಬಹುದು, ಸಮೃದ್ಧಿಪಡಿಸ್ಕೊಳ್ಬಹುದು. ಅದು ಬಿಟ್ಟು ಆನ್ಲೈನ್ ಬಂದ್ಬಿಡ್ತು, ಈಗ ಅದನ್ನು ಕಟ್ ಮಾಡೋಕ್ಕಾಗುತ್ತಾ? ನಿಮ್ಮ ಕೈಯಲ್ಲಿ ನಿಲ್ಸೋಕ್ಕಾಗುತ್ತಾ? ಆನ್ಲೈನ್ನ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ. ಅದನ್ನು ನಿಲ್ಸೋಕ್ಕೆ ಯಾರು ಮುಂದೆ ಬರೋದಿಲ್ಲ, ನಿಮ್ಮೊಬ್ಬರ ಕೈಯಲ್ಲಿ ನಿಲ್ಸೋಕ್ಕೆ ಸಾಧ್ಯವೂ ಇಲ್ಲ. ಯಾಕೆಂದರೆ ಅದೊಂದು ದೊಡ್ಡ ಸಿಸ್ಟಮ್, ಸಮುದ್ರ ಇದ್ದಂಗೆ. ಆ ಸಮುದ್ರನ ನಾನು ಖಾಲಿ ಮಾಡ್ತೀನಿ ಅಂದರೆ ಎಲ್ಲಿ ತೊಗೊಂಡೋಗಿ ಸಮುದ್ರದ ನೀರು ಹಾಕ್ತೀರಾ? ಇನ್ನೊಂದು ಕಡೆ ಹೇಗೆ ನಿಲ್ಲಿಸ್ತೀರಾ? ನಿಲ್ಸೋಕ್ಕಾಗೋದಿಲ್ಲ. ಅದಕ್ಕೆ ಸ್ವೀಕರಿಸೋದನ್ನು ಕಲಿಬೇಕು. ಸ್ವೀಕರಿಸಿ ನಿಮ್ಮ ಆಫ್ಲೈನ್ ಸ್ಕಿಲ್ಲನ್ನು ಹೆಚ್ಚು ಮಾಡ್ಕೊಳ್ಳಿ, ಟ್ಯಾಲೆಂಟ್ ಹೆಚ್ಚು ಮಾಡ್ಕೊಳ್ಳಿ. ಆ ಮಾರ್ಕೆಟಿಂಗ್ ಸ್ಟ್ರಾಟಜಿ, ಸೊ ಮಾರ್ಕೆಟಿಂಗ್ ಟೆಕ್ನಿಕ್ ಇದನ್ನು ಯೂಸ್ ಮಾಡಿಕೊಂಡು ಯಾರು ಏನು ಬೇಕಾದರೂ ಮಾಡಬಹುದು. ಉದಾಹರಣೆ, ಇವತ್ತು ಎಲ್ಲ ಎಳ್ನೀರು ಬಾಟ್ಲಲ್ಲಿ ಬರ್ತಾ ಇದೆ. ಸೊ 1 ಲೀಟ್ರ್ ಬಾಟ್ಲಿಗೆ ಒಂದೊಂದು ಕಂಪ್ನಿ 200 ರೂಪಾಯಿ, 180 ರೂಪಾಯಿ, 160 ರೂಪಾಯಿ, 140 ರೂಪಾಯಿ, 1 ಲೀಟ್ರಿಗೆ ಇಷ್ಟು ಮಾಡ್ತಾರೆ. ಈಗ ಅದನ್ನು ಹೆಚ್ಚು ಬೆಲೆ ಕೊಟ್ಟು ತಗೊಳ್ತಾರೆ. ಎಳ್ನೀರು ಮಾರೋನಿಗೆ ನಾನು ಎಳ್ನೀರು ಮಾರೋಕ್ಕಾಗ್ತಾ ಇಲ್ಲ, ಎಲ್ಲ ಆನ್ಲೈನ್ ಬಂದ್ಬಿಟ್ಟಿದೆ. ಟ್ರಿಕ್ಸ್ ಉಪಯೋಗಿಸು, ಅತ್ಯದ್ಭುತವಾದಂಥ ಟ್ರಿಕ್ಸ್ ಉಪಯೋಗಿಸ್ತು. ಒಂದೇ ಒಂದು ಬೋರ್ಡ್ ಹಾಕ್ದ ಆಫ್ಲೈನಲ್ಲಿ ಒಂದು ಅಂಗಡಿ ತಳ್ಳೋ ಗಾಡೀಲಿ ಎಳ್ನೀರುಗಳೆಲ್ಲ ಇಟ್ಕೊಂಡಿದ್ದಾನೆ, ಒಂದು ಕ್ಯಾನೋಪಿ ಹಾಕ್ಕೊಂಡಿದ್ದಾನೆ, ಅಟ್ರಾಕ್ಷನ್ ಕಲರ್ ಆಗಿರೋವಂಥದ್ದು. ಪಕ್ಕದಲ್ಲಿ ಒಂದು ಬೋರ್ಡನ್ನು ನೆಟ್ಬಿಟ್ಟಿದ್ದಾನೆ. ಎಲ್ಲರೂ ಬಂದು ಆ ಬೋರ್ಡನ್ನು ನೋಡ್ತಾರೆ. ಏನಂತ ಬರೆದಿದ್ದಾನೆ ಬೋರ್ಡಲ್ಲಿ? ಸೊ ನೀವು ಆನ್ಲೈನಲ್ಲಿ ತಗೊಂಡಾಗ ರೇಟ್ ಜಾಸ್ತಿ, ಮೊದಲನೇದು ಪ್ಲಸ್ ಪಾಯಿಂಟ್ಗಳನ್ನು ಬರೆದಿದ್ದಾನೆ. ಎರಡನೇದು ಬಂದು ಅಲ್ಲಿ ಪ್ರೀತಿ ಇರೋದಿಲ್ಲ. ಮೂರನೇದು ಬಂದು ಫ್ರೆಶ್ ಆಗಿರೋದಿಲ್ಲ. ಈ ಮೂರು ನಿಮಗೆ ಆನ್ಲೈನಲ್ಲಿ ಸಿಗ್ತದೆ. ಅಂದರೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ, ಆದ್ದರಿಂದ ಅದನ್ನು
ಅದು ನಿಮಗೆ ತಗೊಳ್ತದೆ ಅಂತ. ಇಲ್ಲಿ ನಿಮಗೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ. ಬಹಳ ಪ್ರೀತಿಯಿಂದ ನಾನು ನಿಮಗೆ ಸರ್ವ್ ಮಾಡ್ತೀನಿ. ಫ್ರೆಶ್ ಆಗಿರೋಂಥ ಎಳ್ನೀರುಗಳು ಸಿಗ್ತವೆ. ಒಂದು ಮೈನಸ್ ಏನಿದೆ ಬರೆದಿದ್ದಾನೆ, ಪ್ಲಸ್ ಏನಿದೆ ಬರೆದಿದ್ದಾನೆ, ಇದು ಎರಡನ್ನು ಓದಂಥವ್ರು ಬಂದು ಅಲ್ಲಿ ಕುತ್ಕೊಂಡು ಎಳ್ನೀರು ಕುಡಿತಾರೆ. ಆ ಕುತ್ಕೊಳ್ಳೋದಕ್ಕೆ ಒಂದು 2-3 ಚೇರ್ ಕೂಡ ಹಾಕಿದ್ದಾನೆ. ಅಂದರೆ ಒಬ್ಬ ಎಳ್ನೀರು ಮಾರೋನು ಸೈಕಲಲ್ಲಿ ತಳ್ಕೊಂಡು ಹೋಗ್ತಾನೆ ಅಥವಾ ಗಾಡೀಲಿ ಏನೂ ಇರೋದಿಲ್ಲ. ಇದೆಲ್ಲ ಏನೇನು ಮಾಡ್ದ, ವ್ಯಾಪಾರ ಆಗೋದಕ್ಕೋಸ್ಕರ ಮುಂಚೆ ಒಂದು ದಿನಕ್ಕೆ ಒಂದು 100 ಎಳ್ನೀರು ಸೇಲ್ ಆಗೋದು, ಇವಾಗ ಒಂದು 300 ಎಳ್ನೀರು ಸೇಲ್ ಆಗುತ್ತೆ. ಆ 300 ಎಳ್ನೀರು ಸೇಲ್ ಆಗೋದಕ್ಕೆ ಏನೇನು ಮಾಡ್ದ, ಒಂದು ಕಲರ್ ಕ್ಯಾನೋಪಿ ಇಟ್ಟ, ಅಂದರೆ ನೆರಳಿಗೋಸ್ಕರ ಒಂದು ಬೋರ್ಡ್ ಹಾಕಿಟ್ಟ, ಅದಕ್ಕೊಂದು ಸ್ಟ್ಯಾಂಡಿ ಥರ ಮಾಡಿಬಿಟ್ಟು ಒಂದು ಬೋರ್ಡ್ ಹಾಕ್ಬಿಟ್ಟವನೆ. ಕುತ್ಕೊಳ್ಳೋದಕ್ಕೆ ಒಂದು 2-3 ಚೇರ್ಗಳು ತೊಗೊಂಬಂದು ಹಾಕವನೆ. ಅದು ಸ್ಟೂಲ್ ಥರ ಇರ್ತದೆ, ಅದು ಒಂದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಚೇರ್ಗಳು, ಸುಮ್ಮನೆ ಕುತ್ಕೊಂಡು ಕುಡಿತಾರೆ. ಸೊ ಗೂಗಲ್ ಪೇ ಮುಂಚೆ ಕ್ಯಾಶ್ ಇಸ್ಕೊಳ್ತಾ ಇದ್ದ, ಇವಾಗ ಯಾರು ಕ್ಯಾಶ್ ಮಾಡೋದಿಲ್ಲ, ಅದಕ್ಕೊಂದು ಸ್ಕ್ಯಾನರ್ ಇಟ್ಬಿಟ್ಟಿದ್ದಾನೆ, ಸ್ಕ್ಯಾನ್ ಮಾಡ್ತಾರೆ, ಹೋಗ್ತದೆ. 100 ಎಳ್ನೀರಿಂದ ಇವತ್ತು 300 ಎಳ್ನೀರು ಮಾರೋದಕ್ಕೆ ನಮಗೆ ಸಹಾಯ ಆಗಿದೆ. ನಾನು ಕೇವಲ ಎಳ್ನೀರದೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತಾ ಇದ್ದೀನಿ. ಇದೇ ರೀತಿ ನೀವು ಯಾವುದೇ ಥರ ಬಿಸ್ನೆಸ್ ಮಾಡ್ತಾಯಿದ್ರು ಕೂಡ ಅಲ್ಲಿ ಒಂದು ರಹಸ್ಯ, ಸೂತ್ರಗಳು, ತಂತ್ರಗಳನ್ನು ನೀವು ಉಪಯೋಗಿಸ್ಕೊಂಡ್ರೆ ಅದು ಖಂಡಿತವಾಗಲೂ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸುತ್ತೆ. ಆನ್ಲೈನು, ಆಫ್ಲೈನು, ಯಾವಾಗಲೂ ಎದುರಾಳಿಗಳನ್ನು ಲೆಕ್ಕ ಹಾಕ್ತಾ ಕುಂತ್ಕೊಂಡ್ರೆ ಎದುರಾಳಿಗಳು ಕಡಿಮೆ ಆಗಲಿ ಅಂತ ಬಯಸಿದ್ರೆ ಕಡಿಮೆ ಆಗೋದಿಲ್ಲ, ಹೆಚ್ಚಾಗೇ ಇರ್ತಾರೆ. ನೀನು ಅವರನ್ನು ಹೇಗೆ ಎದುರಿಸ್ತೀಯ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಆದ್ದರಿಂದ ಆನ್ಲೈನ್, ಆಫ್ಲೈನ್ ಅನ್ನೋದು ಬರೋದಿಲ್ಲ. ನಿಮ್ಮ ವ್ಯಾಪಾರದ ಒಂದು ಸೂತ್ರಗಳು, ತಂತ್ರಗಳು, ರಹಸ್ಯಗಳು, ಯುಕ್ತಿಗಳನ್ನು ಹೇಗೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಡಿಪೆಂಡ್. ಇವತ್ತು ಉದಾಹರಣೆ ನಾನೇ ನೋಡಿ, ಆಫ್ಲೈನೇ ನಾನು ತಗೊಳ್ಳೋದು, ಆನ್ಲೈನು ಕನ್ಸಲ್ಟೇಷನ್ ಮಾಡೋದಿಲ್ಲ. ಎಲ್ಲೋ ಕುತ್ಕೊಂಡಿರ್ತಾರೆ, ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡೋದು ಸರೋಗೋದಿಲ್ಲ. ಕೆಲವು ಫೋನ್ ಸರ್ವಿಸ್ ಕೊಡಿ ಅಂತಾರೆ, ನಾನು ತಗೊಳ್ಳೋದಿಲ್ಲ. ಕೇವಲ ಆಫ್ಲೈನ್ ಸರ್ವಿಸ್ ಮಾತ್ರ. ಆಫ್ಲೈನ್ಗೆ ಯಾಕೆ, ಇಲ್ಲೊಂದು ಎನರ್ಜೈಸ್ ಮಾಡಿರ್ತೀನಿ ನನ್ನ ಸ್ಥಳನ, ಅತ್ಯದ್ಭುತವಾಗಿ ಮೆಡಿಟೇಷನ್ ಮಾಡ್ತೀನಿ, ಧ್ಯಾನ ಕ್ರಿಯೆ, ಯೋಗ ಕ್ರಿಯೆಗಳು ನಡೆಯುತ್ತೆ. ಇಲ್ಲಿ ಬಂದಾಗ ಅವ್ರಿಗೊಂದು ಅತ್ಯದ್ಭುತವಾದ ವೈಬ್ರೇಷನ್ ಫೀಲ್ ಆಗುತ್ತೆ. ಮುಖಾಮುಖಿ ನೇರವಾಗಿ ನೋಡಿ ಕುತ್ಕೊಂಡು ಮಾತಾಡೋದು, ಅದರ ರಿಸಲ್ಟು 300 ಪಟ್ಟು ಇರ್ತದೆ. ಫೋನ್ ಮೂಲಕ ಮಾತಾಡೋದು ಕೇವಲ 3% ಅಥವಾ 30% ಮಾತ್ರ ಇರ್ತದೆ ಅಷ್ಟೇ. ಆದ್ದರಿಂದ ನಾನು ಆನ್ಲೈನನ್ನು ಪ್ರಿಪೇರ್ ಮಾಡೋದಿಲ್ಲ. ಅದು ಸಾಧ್ಯವಾಗದೇ ಇರೋಂಥ ಮಾತು. ಅಂದರೆ ನಮ್ಮ ಗುರುಗಳು ಆ ವಿದ್ಯೆಗಳನ್ನು ನನಗೆ ಹೇಳ್ಕೊಟ್ಟಿಲ್ಲ. ನೇರವಾಗಿ ಬಂದು ಭೇಟಿ ಮಾಡಿ. ಆನ್ಲೈನ್ ಸರ್ವಿಸ್ ಕೊಡೋವಂಥ ಕೆಲವರು ಗುರುಗಳಿದ್ದಾರೆ, ಅವ್ರ ಹತ್ರ ಬೇಕಾದ್ರೆ ನೀವು ಹೋಗಿ. ನನ್ನ ಹತ್ರ ಆನ್ಲೈನ್ ಸಿಗೋದಿಲ್ಲ. ಈಗ ಯಾರು ಆನ್ಲೈನ್ ಗುರುಗಳಿರ್ತಾರೆ ಅವ್ರು ಆಫ್ಲೈನ್ ಸಿಗೋದಿಲ್ಲ. ನೀನು 1 ಲಕ್ಷ ಕೊಡ್ತೀನಿ ಅಂದರೂ ಸಿಗೋದಿಲ್ಲ. ಕೆಲವರು ತಗೊಳ್ಳಿ ಗುರುಜಿ 50,000 20,000 ಕೊಡ್ತೀನಿ, ನನ್ನನ್ನು ನೇರವಾಗಿ ಬಂದು ಭೇಟಿ ಮಾಡಿ, ನಿಮಗೆ ನೋಡಬೇಕು, ಅವ್ರು ಸಿಗೋದಿಲ್ಲ. ಸೊ ಹಂಗಾಗಿರೋದ್ರಿಂದ ಸಿಗದೇ ಇರೋರಿಗೆಲ್ಲ ಹೋಗಿ ಕೊಡ್ತೀನಿ, ಸಿಕ್ಕಿ ಅಂತ ಹೇಳ್ತಾರೆ. ಸಿಗೋರನ್ನ ಆನ್ಲೈನ್ ಮಾಡಿ ಅಂತ ಕೇಳ್ತಾರೆ. ಆದ್ದರಿಂದ ಅಲ್ಲಿದ್ದವನು ಕಡಲೆ ಇಲ್ಲ, ಕಡಲೆ ಇದ್ದವನಿಗೆ ಅಲ್ಲಿಲ್ಲ. ಇದೆಲ್ಲವನ್ನು ತಿಳ್ಕೊಳ್ಳಿ. ಮೊದಲು ನಿಮ್ಮ ವ್ಯಾಪಾರದಲ್ಲಿ ನೀವು ಗಮನಿಸಿ. ಬಿಸ್ನೆಸ್ ಅಂದ್ರೆ 2 ರೀತಿ ಇರೋದು, ಸ್ಕೇಲೆಬಿಲಿಟಿ, ಪ್ರಾಫಿಟಬಿಲಿಟಿ. ಹೇಗೆ ನಾನು ಸ್ಕೇಲೆಬಿಲಿಟಿನ ಇಂಪ್ರೂವ್ ಮಾಡಬೇಕು. ಇವತ್ತು 10 ಸೇಲ್ ಆಗ್ತಾಯಿದ್ರೆ 15 ಹೇಗೆ ಸೇಲ್ ಮಾಡೋದು, 20 ಹೇಗೆ ಸೇಲ್ ಮಾಡೋದು. ಸೊ ಪ್ರಾಫಿಟಬಿಲಿಟಿ, ಇವತ್ತು ನನಗೆ ತಿಂಗಳಿಗೆ ಒಂದು 50,000 ದುಡಿತಾ ಇದ್ದೀನಿ, 60,000 ಹೇಗೆ ದುಡಿಯೋದು. ನಿಮ್ಗೆ ಇದನ್ನು ತಿಳ್ಕೊಳಕ್ಕಾಗಲಿಲ್ಲ ಅಂತಂದರೆ ನೇರವಾಗಿ ಬನ್ನಿ. ಖಂಡಿತವಾಗ್ಲೂ ನಾನು ನಿಮಗೆ ಸ್ಥೂಲವಾಗೂ ಹೇಳ್ಕೊಡ್ತೀನಿ, ಸೂಕ್ಷ್ಮವಾಗೂ ಹೇಳ್ಕೊಡ್ತೀನಿ. ಅಂದರೆ ವೈಜ್ಞಾನಿಕವಾದ ರೀತಿಯಲ್ಲೂ ಕೂಡ ನಾನು ಹೇಳ್ಕೊಡೋವಂಥದ್ದೆಲ್ಲ ಲಾಜಿಕಲಿ ಇರುತ್ತೆ, ಫ್ಯಾಕ್ಟ್, ರಿಯಾಲಿಟಿ ಬೇಸ್ ಮೇಲೆ ಇರುತ್ತೆ. ಕೆಲವೊಂದು ಆಧ್ಯಾತ್ಮಿಕ ಸಾಧನೆ ಮೂಲಕ, ಸ್ಪಿರಿಚುವಲ್ ಸೂಕ್ಷ್ಮ ವಿದ್ಯೆಗಳ ಮೂಲಕ ನಿಮ್ಮ ಸ್ಕೇಲೆಬಿಲಿಟಿ, ಪ್ರಾಫಿಟಬಿಲಿಟಿನ ಹೆಚ್ಚೋದಕ್ಕೆ ಏನೇನೆಲ್ಲ ರಹಸ್ಯಗಳು, ತಂತ್ರಗಳು, ಯುಕ್ತಿಗಳು, ಸೂತ್ರಗಳನ್ನು ಅಳವಡಿಸ್ಕೊಳ್ಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನೇರವಾಗಿ ಬಂದು ಭೇಟಿ ಮಾಡಿ. ನಿಮ್ಮ ಎಂಥದ್ದೇ ಸಮಸ್ಯೆಗಳಿದ್ದರೂ ನಿಮ್ಮ ಹಿನ್ನೆಲೆ ಪೂರ್ವಾಪರಗಳನ್ನು ತಿಳಿದು ಆ ನಂತರ ನಿಮ್ಮ ಮುಂದಿನ ಹೆಜ್ಜೆ ಮಾರ್ಗದರ್ಶನ, ಪರಿಹಾರಗಳು ಸಿಗುತ್ತೆ. ಸೊ ನನ್ನ ವಾಟ್ಸಪ್ ನಂಬರ್ಗೆ ಐ ನೀಡ್ ಅಪಾಯಿಂಟ್ಮೆಂಟ್ ಅಂತೇಳಿ ಒಂದು ನಂಬರ್ ಮೆಸೇಜ್ ಕಳಿಸಿದ್ರೆ ನಾನು ನಿಮಗೆ ಡೀಟೇಲನ್ನು ಕಳಿಸ್ತೀನಿ. ಧನ್ಯವಾದಗಳು. ಶುಭವಾಗಲಿ.